ನಮಸ್ಕಾರ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸ, ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಜೊತೆ ಚರ್ಚೆ, ಅನಿವಾಸಿ ಭಾರತೀಯರು ಎರಡು ದೇಶಗಳ ನಡುವಿನ ಸೇತುವೆ, ಪ್ರಧಾನಿ ಪ್ರತಿಪಾದನೆ. ಜಪಾನ್ ಆಸ್ಟ್ರೇಲಿಯಾ ಪ್ರಧಾನಿಗಳೊಂದಿಗೂ ಮೋದಿ ಸಮಾಲೋಚನೆ, ತಂತ್ರಜ್ಞಾನ, ವ್ಯಾಪಾರ, ಸಾಂಸ್ಕೃತಿಕ ಸಂಬಂಧ ವೃದ್ಧಿ ಕುರಿತು ದ್ವಿಪಕ್ಷೀಯ ಮಾತುಕತೆ. ಇಂದು ವಿಧಾನಮಂಡಲದ ಜಂಟಿ ಅಧಿವೇಶನ, ಉಭಯ ಸದನಗಳನ್ನುದ್ದೇಶಿಸಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಭಾಷಣ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಶೀಘ್ರ ರಚನೆ, ಜವಳಿ ಐಟಿ ಪಾರ್ಕ್ ಪುನರಾರಂಭಕ್ಕೆ ಕ್ರಮ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ವಾರ್ತೆಗಳ ವಿವರ. ಅಮೆರಿಕ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರನ್ನು ಇಂದು ಭೇಟಿಯಾಗಿ ದ್ವಿಪಕ್ಷೀಯ ಸಂಬಂಧ ಕುರಿತು ಚರ್ಚಿಸಿದರು. ನಂತರ ಅವರು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ಸಹಕಾರ ಸಮನ್ವಯ ಹೆಚ್ಚುತ್ತಿದೆ, ಭಾರತ ಮತ್ತು ಅಮೆರಿಕ ಅತ್ಯಂತ ಹಳೆ ಪ್ರಜಾಪ್ರಭುತ್ವ ಹೊಂದಿದ ದೇಶಗಳಾಗಿವೆ, ಭೌಗೋಳಿಕ ಮತ್ತು ರಾಜಕೀಯ ಮೌಲ್ಯಗಳನ್ನು ಎರಡೂ ದೇಶಗಳು ಎತ್ತಿ ಹಿಡಿದಿವೆ, ಅಲ್ಲದೆ ಎರಡೂ ದೇಶಗಳ ಮಧ್ಯೆ ಸಮನ್ವಯ ಸಹಕಾರ ಹೆಚ್ಚುತ್ತಿದೆ ಎಂದು ತಿಳಿಸಿದರು. ಅಮೆರಿಕದಲ್ಲಿ ಭಾರತೀಯ ಮೂಲದ 4 ದಶಲಕ್ಷಕ್ಕೂ ಹೆಚ್ಚು ಜನರಿದ್ದು, ಭಾರತೀಯ ಸಮುದಾಯದವರು ಎರಡೂ ದೇಶಗಳ ಮಧ್ಯೆ ಸೇತುವೆಯಾಗಿದ್ದಾರೆ ಎಂದು ಹೇಳಿದರು. ಕೋವಿಡ್ ಸಂದರ್ಭದಲ್ಲಿ ಅಮೆರಿಕ ಭಾರತಕ್ಕೆ ನೀಡಿದ ಸಹಕಾರ ಮರೆಯಲು ಸಾಧ್ಯವಿಲ್ಲ. ಅಮೆರಿಕ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರ ಆಯ್ಕೆ ಒಂದು ಐತಿಹಾಸಿಕ ನಿರ್ಧಾರವಾಗಿದೆ. ಕಮಲಾ ಹ್ಯಾರಿಸ್ ಅವರು ಸ್ಫೂರ್ತಿಯ ಸೆಲೆಯಾಗಿದ್ದಾರೆ. ಅಧ್ಯಕ್ಷ ಜೋ ಬೈಡನ್ ಮತ್ತು ಕಮಲಾ ಹ್ಯಾರಿಸ್ ಅವರ ನೇತೃತ್ವದಲ್ಲಿ ಎರಡೂ ದೇಶಗಳ ದ್ವಿಪಕ್ಷೀಯ ಸಂಬಂಧಗಳು ಬಲಗೊಳ್ಳಲಿವೆ ಎಂದು ಹೇಳಿದರು. ಈ ಇಬ್ಬರು ನಾಯಕರು ಅತ್ಯಂತ ಸವಾಲಿನ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದಿದ್ದು, ಕೋವಿಡ್ ನಿರ್ವಹಣೆ, ಹವಾಮಾನ ವೈಪರೀತ್ಯದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ದಿಟ್ಟ ಕ್ರಮಗಳನ್ನು ಕೈಗೊಂಡಿರುವುದಾಗಿ ತಿಳಿಸಿದರು. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕದ ವಿವಿಧ ಕಂಪನಿಗಳ ಸಿಇಒಗಳೊಂದಿಗೆ ಸಂವಾದ ನಡೆಸಿ ಭಾರತದಲ್ಲಿ ಬಂಡವಾಳ ಹೂಡಿಕೆಗೆ ವಿಪುಲ ಅವಕಾಶಗಳಿರುವುದನ್ನು ಮನವರಿಕೆ ಮಾಡಿಕೊಟ್ಟರು. 5G ತಂತ್ರಜ್ಞಾನ ಮತ್ತು ಇತರ ವಲಯಗಳಲ್ಲಿ ಬಂಡವಾಳ ಹೂಡುವುದರ ಜೊತೆಗೆ ಪರಸ್ಪರ ಬೆಳವಣಿಗೆಗೆ ಸಹಕರಿಸುವಂತೆ ಮನವಿ ಮಾಡಿದರು. ಕ್ವಾಲ್ಕಾಮ್, ಅಡೋಬ್, ಫಸ್ಟ್ ಸೋಲಾರ್, ಬ್ಲ್ಯಾಕ್ ಸ್ಟೋನ್ ಮತ್ತು ಜನರಲ್ ಆಟೋಮಿಕ್ ಸೇರಿದಂತೆ ವಿವಿಧ ಅಮೆರಿಕ ಕಂಪನಿಗಳ ಸಿಇಒಗಳೊಂದಿಗೆ ಪ್ರಧಾನಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದರು. ಇದೇ 25ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 79ನೇ ಅಧಿವೇಶನದಲ್ಲಿ ಭಾಷಣ ಮಾಡಲಿದ್ದಾರೆ. ಅಮೆರಿಕ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಕ್ವಾಡ್ ಸಭೆಗೂ ಮುನ್ನ ಜಪಾನ್ ಪ್ರಧಾನಿ ಯೋಶಿಹಿಡೆ ಸುಗಾ ಅವರೊಂದಿಗೆ ವಾಷಿಂಗ್ಟನ್ನಲ್ಲಿ ನಿಯೋಗ ಮಟ್ಟದ ಸಭೆ ನಡೆಸಿದರು. ಸಭೆಯಲ್ಲಿ ಎರಡೂ ದೇಶಗಳ ನಡುವೆ ವ್ಯಾಪಾರ, ಸಾಂಸ್ಕೃತಿಕ ಸಂಬಂಧಗಳಿಗೆ ಮತ್ತಷ್ಟು ಉತ್ತೇಜನ ನೀಡುವುದು ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚಿಸಲಾಯಿತು. ಜಪಾನ್ ಪ್ರಧಾನಿ ಸುಗಾ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಮೊದಲ ಭೇಟಿ ಇದಾಗಿದೆ. ಕಳೆದ ಏಪ್ರಿಲ್ನಲ್ಲಿ ಪ್ರಧಾನಿ ಮೋದಿ ಸುಗಾ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ ಮತ್ತು ಕೋವಿಡ್ ಸೋಂಕನ್ನು ಒಟ್ಟಾಗಿ ಎದುರಿಸುವುದು ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಿದ್ದರು. ಅಲ್ಲದೆ ಇದೇ ವೇಳೆ ಪ್ರಧಾನಿ ಆಸ್ಟ್ರೇಲಿಯಾ ಸಹವರ್ತಿ ಸ್ಕಾಟ್ ಮಾರಿಸನ್ ಅವರೊಂದಿಗೂ ಸಹ ಮಾತುಕತೆ ನಡೆಸಿ ಇಂಡೋ ಪೆಸಿಫಿಕ್ ವಲಯದಲ್ಲಿ ಪರಸ್ಪರ ಸಹಕಾರ ಸಂಬಂಧ ವೃದ್ಧಿ ಕುರಿತು ಚರ್ಚಿಸಿದರು. ऋतुचक्रम् अभिलक्ष्य सदैव अस्थैर्य स्थिति विषये अपि द्वाभ्यां देशाभ्यां सह एव अन्ताराष्ट्रीयः समुदायः कथमिव किं च विशेषतः सम्पादयितुम् अर्हः इत्यपि. ಭಾರತ ಮತ್ತು ಅಮೆರಿಕ ನಡುವೆ ಬಾಹ್ಯಾಕಾಶ, ಮಾಹಿತಿ ತಂತ್ರಜ್ಞಾನ, ಆರೋಗ್ಯ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ಚರ್ಚಿಸಲಾಗಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶ್ರಿಂಗ್ಲಾ ವಾಷಿಂಗ್ಟನ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರೊಂದಿಗೆ ದ್ವಿಪಕ್ಷೀಯ ಸಂಬಂಧಗಳ ವೃದ್ಧಿ ಕುರಿತು ಚರ್ಚಿಸಿದ್ದು, ಭಾರತ ಗಡಿಯಾಚೆಗಿನ ಭಯೋತ್ಪಾದನೆ ಎದುರಿಸುತ್ತಿದೆ, ಭಯೋತ್ಪಾದನೆ ವಿರುದ್ಧ ಭಾರತ ನಿರಂತರ ಹೋರಾಟ ನಡೆಸುತ್ತಿದ್ದು, ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳ ನಿಯಂತ್ರಣದ ಅಗತ್ಯವಿದೆ, ಭಾರತ ಮತ್ತು ಅಮೆರಿಕ ಮೇಲೆ ಭಯೋತ್ಪಾದನೆಯ ಪರಿಣಾಮ ಬೀರದಂತೆ ಕ್ರಮ ಕೈಗೊಳ್ಳುವ ಅವಶ್ಯಕತೆ ಇದೆ ಎಂದು ಕಮಲಾ ಹ್ಯಾರಿಸ್ ಅಭಿಪ್ರಾಯಪಟ್ಟಿದ್ದಾರೆ ಎಂದು ಹರ್ಷವರ್ಧನ್ ಶ್ರಿಂಗ್ಲಾ ತಿಳಿಸಿದ್ದಾರೆ. And these meetings were separate. The CEOs of 5 major US corporates. As you know, the United States is
our single largest trading partner. It is also a source of foreign direct investments and a major economic partner of ours. To expand their investments or are planning significant investments in India. I'll just quickly, I think you have already got a readout of the meetings. The CEOs have gone on record. ರಾಜ್ಯ ವಿಧಾನಮಂಡಲದ ಜಂಟಿ ಅಧಿವೇಶನ ಇಂದು ಮಧ್ಯಾಹ್ನ 2:30ಕ್ಕೆ ನಡೆಯಲಿದ್ದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಉಭಯ ಸದನಗಳ ಸದಸ್ಯರನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಎಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವ ಸಂಸದೀಯ ಮೌಲ್ಯಗಳ ರಕ್ಷಣೆ ಕುರಿತು ಓಂ ಬಿರ್ಲಾ ಅವರು ಮಾತನಾಡಲಿದ್ದು, ಇದೇ ವೇಳೆ ವಿಧಾನಸಭೆಯ ಶಾಸಕರೊಬ್ಬರಿಗೆ ಅತ್ಯುತ್ತಮ ಶಾಸಕ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಸಭಾಧ್ಯಕ್ಷರು ಮಾಹಿತಿ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು 10 ದಿನಗಳ ಒಳಗಾಗಿ ರಚನೆ ಮಾಡಿ ಕಾರ್ಯದರ್ಶಿ ಹಾಗೂ ಮುಖ್ಯ ಇಂಜಿನಿಯರ್ ಹುದ್ದೆಯನ್ನು ಭರ್ತಿ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿಧಾನಸಭೆಯಲ್ಲಿ ನಿನ್ನೆ ತಿಳಿಸಿದ್ದಾರೆ. ನಿಯಮ 69ರ ಅಡಿ ಚರ್ಚೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿ ಮಾತನಾಡಿದ ಅವರು, ನೇಮಕಾತಿ ಸುತ್ತೋಲೆ ನಿರ್ಬಂಧ ರದ್ದು ಮಾಡಿ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ನೀಡಲಾಗುವುದು. 2,000 ಕೋಟಿ ರೂಪಾಯಿ ಬಾಕಿ ಹಣವನ್ನು ಈ ವರ್ಷ ಬಿಡುಗಡೆ ಮಾಡಲಾಗುವುದು ಎಂದರು. ಜವಳಿ ಪಾರ್ಕ್ ಮತ್ತು ಐಟಿ ಪಾರ್ಕ್ ಮರು ಆರಂಭಿಸಲಾಗುವುದು ಮತ್ತು ರೈಲ್ವೆ ವಿಭಾಗೀಯ ಕಚೇರಿ ತೆರೆಯಲು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. 371 ಜೆ ಕಲಮಿನ ಆಶೋತ್ತರವನ್ನು ಪೂರ್ಣ ಮಾಡಲಾಗುವುದು ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಜನರಲ್ಲಿ ಆತ್ಮವಿಶ್ವಾಸ ಮೂಡುವಂತೆ ಕೆಲಸ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದರು. ಸುಮಾರು 2,000 ಕೋಟಿ ಈ ವರ್ಷ ಖರ್ಚು ಮಾಡಬೇಕು. ರಿಕ್ರೂಟ್ಮೆಂಟ್ಗೆ ಏನು ಸರ್ಕ್ಯುಲರ್ ಇದೆ ಅದು ನಿರ್ಬಂಧವನ್ನು ತೆಗೆದು ಹಾಕ್ತೇವೆ. ಕೆಲವು ಎಸೆನ್ಷಿಯಲ್ ಸರ್ವಿಸಸ್ನ ಪೋಸ್ಟ್ ಕ್ರಿಯೇಟ್ ಮಾಡುವಂಥದ್ದಿದೆ, ಅವುಗಳನ್ನು 2ನೇ ಹಂತದಲ್ಲಿ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಆ ಸಂದರ್ಭದಲ್ಲಿ ಹೇಳಿದ್ದೇನೆ. ಐ ವಿಲ್ ಸ್ಟಿಕ್ ಟು ಮೈ ವರ್ಡ್ಸ್. ಅವತ್ತು ಏನು ಹೇಳಿದ್ದೇನೆ ಅದನ್ನು ಪಾಲನೆಯನ್ನು ನಾವು ಮಾಡ್ತೇವೆ. ಮಾನ್ಯ ಸಭಾಧ್ಯಕ್ಷರೇ, ನೀರಾವರಿ ಬಗ್ಗೆ ಹೇಳಿದ್ದೀನಿ. ಹಲವಾರು ನೀರಾವರಿಗಳು ಬರಗಾಲ ಕಾಮಗಾರಿಯಿಂದ ಪ್ರಾರಂಭ ಆಗಿ ಭಾಳಷ್ಟು ಬದಲಾವಣೆ ಆಗಿ ಪೂರ್ಣ ಪ್ರಮಾಣದಲ್ಲಿ ಲೋವರ್ ಮುಲ್ಲಾಮಾರಿ, ಅಪ್ಪರ್ ಮುಲ್ಲಾಮಾರಿ, ನಮ್ಮ ಕಾರಂಜ ಮತ್ತು ಎಲ್ಲವೂ ಇದ್ದಾವೆ. ಅವೆಲ್ಲವೂ ಬೆಣ್ಣೆತೊರ ಎಲ್ಲ ಯೋಜನೆಗಳ ಪೂರ್ಣ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕು, ಆ ಗುಲ್ಬರ್ಗಾ ಸರ್ಕಲ್ ಅಧಿಕಾರಿಗಳ ಸಭೆ ಕರೆದಿದ್ದೇನೆ. ಆ ಕೆಲಸವನ್ನು ನಾವು ಮಾಡ್ತೀವಿ. ನಮ್ಮ ಕಳಕಳಿ ಬಹಳ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜಿ.ಸಿ. ಮಾಧುಸ್ವಾಮಿ ಕೌಶಲ್ಯಾಭಿವೃದ್ಧಿ, ಜೀವನೋಪಾಯ ಹಾಗೂ ತಾಂತ್ರಿಕ ಅಭಿವೃದ್ಧಿಗೆ 600 ಕೋಟಿ ರೂಪಾಯಿ ಯೋಜನೆಗೆ ಅನುಮೋದನೆ ನೀಡಿ ಈಗಾಗಲೇ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ನೀರಾವರಿ ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸಿ ಶೈಕ್ಷಣಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಎಲ್ಲ ರೀತಿಯಲ್ಲಿ ಸಮ ಆಗಲೇಬೇಕು. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಇದು ಈ ಸರ್ಕಾರದ ಸ್ಪಷ್ಟ ಕಳಕಳಿ. ಮತ್ತು ಈಗ ಕೌಶಲ್ಯಾಭಿವೃದ್ಧಿ, ಜೀವನೋಪಾಯ ಮತ್ತು ತಾಂತ್ರಿಕ ಅಭಿವೃದ್ಧಿ ಮಾಡಲು ಸುಮಾರು 600 ಕೋಟಿ ರೂಪಾಯಿ ಯೋಜನೆಯನ್ನು ಅನುಮೋದಿಸಿ 100 ಕೋಟಿ ರೂಪಾಯಿ ನಾವು ಈಗಾಗಲೇ ಬಿಡುಗಡೆ ಮಾಡಿ ಅಲ್ಲಿರೋ ಕುಶಲಕರ್ಮಿಗಳೇ ಗುಡಿ ಕೈಗಾರಿಕೆಗಳಿಗೂ ಕೂಡ ನಮಗೆ ಮಾಡ್ಲಿಕ್ಕೆ ಆಗಲ್ಲ. ಇದಕ್ಕೂ ಮುನ್ನ ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್, ಸಂಭಾವ್ಯ ಕೋವಿಡ್ 3ನೇ ಅಲೆಯನ್ನು ತಡೆಯಲು ರಾಜ್ಯದ ವಿವಿಧೆಡೆ 76 ಮಕ್ಕಳ ಆಸ್ಪತ್ರೆಯನ್ನು ಸಜ್ಜುಗೊಳಿಸಲಾಗಿದ್ದು ಮಕ್ಕಳ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ರಾಜ್ಯದ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಮಕ್ಕಳ ಆಸ್ಪತ್ರೆಗಳಲ್ಲಿ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲು ಸೂಚಿಸಲಾಗಿದೆ. ಕಳೆದ ಜೂನ್ನಲ್ಲಿ ಹೆಚ್ಚುವರಿಯಾಗಿ 85 ಮಕ್ಕಳ ತಜ್ಞರು, 194 ವೈದ್ಯಾಧಿಕಾರಿಗಳು ಮತ್ತು 398 ನರ್ಸ್ಗಳನ್ನು ನೇಮಕ ಮಾಡಿಕೊಳ್ಳಲಾಗಿದ್ದು ಕೋವಿಡ್ ಚಿಕಿತ್ಸೆ ಕುರಿತಂತೆ ತರಬೇತಿ ನೀಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಈ ಭಾಗದಲ್ಲಿ 200 ಕಾರ್ಡ್ ಮೇಲೆ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರಿಸಿದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಉಮೇಶ್ ಕತ್ತಿ, ಸಾರ್ವಜನಿಕ ವಿತರಣಾ ಪದ್ಧತಿಯಡಿ ರಾಜ್ಯದಲ್ಲಿ ಹೊಸ ನ್ಯಾಯಬೆಲೆ ಅಂಗಡಿಗಳನ್ನು ತೆರೆಯಲು ಆಯಾ ಜಿಲ್ಲೆಯ ಜಂಟಿ ನಿರ್ದೇಶಕರಿಗೆ ಅಧಿಕಾರ ನೀಡಲಾಗಿದೆ. ನಿಯಮಗಳ ಪ್ರಕಾರ 500 ಪಡಿತರ ಚೀಟಿಗಳಿಗೆ ಒಂದು ನ್ಯಾಯಬೆಲೆ ಅಂಗಡಿ ಇರಬೇಕು. ಆದರೆ ಕೆಲವೆಡೆ 1,000 ಪಡಿತರ ಚೀಟಿಗಳಿಗೆ ಒಂದೇ ನ್ಯಾಯಬೆಲೆ ಅಂಗಡಿ ಇದ್ದು ಈ ಲೋಪವನ್ನು ಸರಿಪಡಿಸಲಾಗುವುದು ಎಂದರು. ಕೋವಿಡ್ 2ನೇ ಅಲೆ ದೇಶದಲ್ಲಿ ಇನ್ನೂ ಸಂಪೂರ್ಣವಾಗಿ ಹೋಗಿಲ್ಲ. ಆದರೆ ಕ್ರಮೇಣ ಸೋಂಕಿನ ಪ್ರಮಾಣದಲ್ಲಿ ಇಳಿಕೆ ಕಾಣುವ ಸಾಧ್ಯತೆ ಇದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್ ತಿಳಿಸಿದ್ದಾರೆ.
ದೇಶದಲ್ಲಿ ಕೋವಿಡ್ ಸೋಂಕು ಇನ್ನೂ ಪಸರಿಸುತ್ತಿದ್ದು ಎಲ್ಲರೂ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಬೇಕು, ಲಸಿಕೆ ಪಡೆಯಬೇಕು, ಬಳಿಕವೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳಬೇಕು ಎಂದು ಅವರು ಸಲಹೆ ನೀಡಿದರು. ಕಳೆದ ವಾರ ದೇಶದಲ್ಲಿ ವರದಿಯಾದ ಒಟ್ಟು ಕೋವಿಡ್ ಸೋಂಕಿನ ಪ್ರಕರಣಗಳ ಪೈಕಿ ಪ್ರತಿಶತ 62.73ರಷ್ಟು ಕೇರಳ ರಾಜ್ಯ ಒಂದರಿಂದಲೇ ವರದಿಯಾಗಿದೆ. ಪ್ರಸ್ತುತ 1 ಲಕ್ಷಕ್ಕೂ ಅಧಿಕ ಸಕ್ರಿಯ ಪ್ರಕರಣಗಳು ಕೇರಳದಲ್ಲಿದ್ದರೆ 40,000ಕ್ಕೂ ಹೆಚ್ಚು ಪ್ರಕರಣಗಳು ಮಹಾರಾಷ್ಟ್ರದಲ್ಲಿ ವರದಿಯಾಗಿದೆ ಎಂದರು. ತಮಿಳುನಾಡಿನಲ್ಲಿ 17,000 ಸಕ್ರಿಯ ಪ್ರಕರಣಗಳಿದ್ದರೆ ಮಿಜೋರಾಂನಲ್ಲಿ 15,000ಕ್ಕೂ ಅಧಿಕ ಮತ್ತು ಆಂಧ್ರಪ್ರದೇಶದಲ್ಲಿ 13,796 ಮತ್ತು ಕರ್ನಾಟಕದಲ್ಲಿ 13,650 ಸಕ್ರಿಯ ಪ್ರಕರಣಗಳಿವೆ ಎಂದು ಅವರು ವಿವರ ನೀಡಿದರು. ಮೇ ತಿಂಗಳಲ್ಲಿ ಪ್ರತಿಶತ 21ಕ್ಕಿಂತ ಹೆಚ್ಚಿದ್ದ ಸಾಪ್ತಾಹಿಕ ಪಾಸಿಟಿವಿಟಿ ದರದಲ್ಲಿ ಗಣನೀಯ ಇಳಿಕೆಯಾಗುತ್ತಿದ್ದು ಸತತ 12ನೇ ವಾರವೂ ಇಳಿಕೆ ಕಾಣುತ್ತಿದೆ. ಪ್ರಸ್ತುತ ಶೇಕಡ 3ಕ್ಕಿಂತ ಕಡಿಮೆ ಪಾಸಿಟಿವಿಟಿ ದರ ದೇಶದಲ್ಲಿದೆ ಎಂದರು. ಇನ್ನು ಲಸಿಕೆ ನೀಡಿಕೆಗೆ ಸಂಬಂಧಿಸಿದಂತೆ ವಿವರ ನೀಡಿದ ಅವರು, ಈವರೆಗೆ 61,85,00,000 ವಯಸ್ಕರಿಗೆ ಪ್ರಥಮ ಡೋಸ್ ಲಸಿಕೆ ನೀಡಲಾಗಿದ್ದರೆ 21,55,00,000 ಜನರಿಗೆ 2 ಡೋಸ್ ಲಸಿಕೆ ನೀಡಲಾಗಿದೆ ಎಂದು ತಿಳಿಸಿದರು. ಗ್ರಾಮೀಣ ಪ್ರದೇಶದ ಲಸಿಕಾ ಕೇಂದ್ರಗಳಲ್ಲಿ ಶೇಕಡ 63.7ರಷ್ಟು ಮತ್ತು ನಗರ ಪ್ರದೇಶದಲ್ಲಿ ಶೇಕಡ 35.4ರಷ್ಟು ಲಸಿಕೆ ನೀಡಲಾಗಿದೆ. ಇದು ಗ್ರಾಮೀಣ ಪ್ರದೇಶದಲ್ಲೂ ಲಸಿಕೆ ನೀಡಿಕೆ ಉತ್ತಮವಾಗಿದೆ ಎಂಬುದನ್ನು ಸೂಚಿಸುತ್ತದೆ ಎಂದರು. 43,39,00,000 ಪುರುಷರು ಲಸಿಕೆ ಪಡೆದಿದ್ದರೆ 39,72,00,000 ಮಹಿಳೆಯರಿಗೆ ಲಸಿಕೆ ನೀಡಲಾಗಿದೆ ಎಂಬ ಅಂಕಿಅಂಶವನ್ನು ಅವರು ನೀಡಿದರು. 10,000 से कम एक्टिव केसेस हैं. वीकली पॉजिटिविटी में डिक्लाइन निरंतर बना हुआ है. ये 12वां सप्ताह है, द 12th कॉन्जिक्यूटिव वीक, जबकि वीकली पॉजिटिविटी, साप्ताहिक पॉजिटिविटी 3% से कम है. जो बार हमने आपको हल्के हरे रंग से दिखाए हैं वो दिखाते हैं कि 1 जुलाई से ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 836 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 29,71,044ಕ್ಕೆ ಏರಿಕೆಯಾಗಿದೆ. ನಿನ್ನೆ 852 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 29,19,742ಕ್ಕೆ ತಲುಪಿದೆ. ನಿನ್ನೆ 15 ಮಂದಿ ಸಾವನ್ನಪ್ಪಿದ್ದು ಇದುವರೆಗೂ ಒಟ್ಟು ಮೃತಪಟ್ಟವರ ಸಂಖ್ಯೆ 37,683ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 13,590 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 310 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 12,44,674ಕ್ಕೆ ಏರಿಕೆಯಾಗಿದೆ. ನಿನ್ನೆ 239 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಒಟ್ಟು 12,21,117 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 7,439 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಚಿಕ್ಕಬಳ್ಳಾಪುರ, ಬಾಗಲಕೋಟೆ, ಬಳ್ಳಾರಿ, ಬೀದರ್, ಹಾವೇರಿ, ರಾಯಚೂರು, ಕೊಪ್ಪಳ, ಗದಗ್, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಯಾವುದೇ ಸೋಂಕು ಪ್ರಕರಣಗಳು ವರದಿಯಾಗಿಲ್ಲ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ಬೆಂಗಳೂರು ವಲಯದ ರೋಟರಿ ಕ್ಲಬ್ ಹಾಗೂ ಸ್ವಯಂ ಸೇವಾ ಸಂಸ್ಥೆಯ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿ ವಿಶೇಷ ಚೇತನರಿಗಾಗಿ ಆಯೋಜಿಸಿದ್ದ ಬೃಹತ್ ಉಚಿತ ಕೃತಕ ಅಂಗಾಂಗ ವಿತರಣೆ ಶಿಬಿರಕ್ಕೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಚಾಲನೆ ನೀಡಿದರು. I welcome you all across the world and the founder trustee, brother, everything for me. Thank you. And the police department. ಬಳಿಕ ರಾಜ್ಯಪಾಲರು ರೋಟರಿ ಕ್ಲಬ್ ಶಿಕ್ಷಣ, ಸ್ವಚ್ಛತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿದ್ದು ಇತರರಿಗೂ ಸ್ಫೂರ್ತಿಯಾಗಿದೆ. ವಿಶೇಷ ಚೇತನರ ಅಭಿವೃದ್ಧಿಗಾಗಿ ಸಂಸ್ಥೆಯ ಸಹಕಾರ ಮತ್ತು ಸೇವೆ ಪ್ರಶಂಸನೀಯ. ಕೇಂದ್ರ ಸರ್ಕಾರ ಸಹ ದಿವ್ಯಾಂಗರ ಉನ್ನತಿಗಾಗಿ ಶ್ರಮಿಸುತ್ತಿದ್ದು ಅವರ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸಿದೆ ಎಂದು ತಿಳಿಸಿದರು.
बेंगलोर जंक्शन को उनकी संवेदनशीलता, मानव सेवा की भावना और दिव्यांगजनों के सशक्तिकरण के लिए सहायक उपकरण वितरण शिविर आयोजन के लिए धन्यवाद देता हूं। ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಮೈಸೂರಿನಲ್ಲಿ ಆಯೋಜಿಸಿದ್ದ ವಾಣಿಜ್ಯ ಸಪ್ತಾಹ ರಫ್ತುದಾರರ ಸಮಾವೇಶಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್ ಚಾಲನೆ ನೀಡಿದರು. ಈ ವೇಳೆ ಕೈಗಾರಿಕೋತ್ಪನ್ನಗಳ ಮೇಳ ಆಯೋಜಿಸಲಾಗಿತ್ತು. ಬಳಿಕ ಮಾಧ್ಯಮಗಳೊಂದಿಗೆ ಡಾಕ್ಟರ್ ಬಗಾದಿ ಗೌತಮ್ ಆರ್ಥಿಕ ಪ್ರಗತಿಯಲ್ಲಿ ರಫ್ತಿನ ಪಾತ್ರ ಪ್ರಮುಖವಾದದ್ದು. ಈ ನಿಟ್ಟಿನಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ವಾಣಿಜ್ಯ ಸಪ್ತಾಹ ಆಯೋಜಿಸಿದೆ ಎಂದರು. ಎಲ್ಲರನ್ನೂ ಕರೆದು ಅವರಿಗೆ ಬೇಕಾದ ಸಹಕಾರ ಹಾಗೂ ಸಹಾಯಗಳನ್ನು ಸರ್ಕಾರದಿಂದ ಹಾಗೂ ಖಾಸಗಿ ಹಣಕಾಸಿನ ಸಂಸ್ಥೆಗಳಿಂದ ಅವರಿಗೆ ನೆರವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಎಕ್ಸ್ಪೋರ್ಟ್ಸ್ ಆಗುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಕ್ಕೆ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದೆ. ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕ ಡಿಕೆ ಲಿಂಗರಾಜು ಹೊಸ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಒದಗಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿಗಳ ಆಶಯದಂತೆ ಪ್ರತಿ ಜಿಲ್ಲೆಗಳಲ್ಲಿ ರಫ್ತು ಕೇಂದ್ರದ ಸಮಿತಿ ರಚಿಸಲಾಗಿದೆ ಎಂದು ತಿಳಿಸಿದರು. ಇನ್ನೂ ಹಲವಾರು ಪ್ರಾಡಕ್ಟ್ಸ್ಗಳಿಗೆ ಈಗ ನ್ಯೂ ಬಯೋ ಸೈಂಟಿಫಿಕ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ರೆಡಿ ಇದೆ, ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ರೆಡಿ ಇದೆ, ಹ್ಯಾಂಡಿಕ್ರಾಫ್ಟ್ಸ್ ಇನ್ಲೇ ಈಗ ಎಕ್ಸ್ಪೋರ್ಟ್ ಕ್ಲಿಯರೆನ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇಂಥ 10 ಹಲವು ಪ್ರಾಡಕ್ಟ್ಸ್ಗಳನ್ನ ಪ್ರತಿ ವರ್ಷ ಪ್ರತಿ ಜಿಲ್ಲೆಯ ಹಬ್ಬನ್ನಾಗಿ ಕ್ರಿಯೇಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋದು ಭಾರತ ಸರ್ಕಾರದ ಸದುದ್ದೇಶ ಆಗಿದೆ. ನಮ್ಮ ಸಹಕಾರ ಸಂಘ ಪರಿಶಿಷ್ಟ ಜಾತಿ ಪಂಗಡ ಕೈಗಾರಿಕೋದ್ಯಮಿಗಳ ಸಹಕಾರ ಸಂಘದ ಉಪಾಧ್ಯಕ್ಷ ಮಂಜುನಾಥ್ ಕೈಗಾರಿಕೋದ್ಯಮಿಗಳಿಗೆ ಸಹಕಾರ ನೀಡುವ ನಿಟ್ಟಿನಲ್ಲಿ ವಾಣಿಜ್ಯ ಸಪ್ತಾಹ ರಫ್ತುದಾರರ ಸಮಾವೇಶ ಆಯೋಜಿಸಲಾಗಿದ್ದು ಉದ್ಯಮಿಗಳ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ವೇದಿಕೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಮಾರುಕಟ್ಟೆಯನ್ನು ನಿಟ್ಟಿನಲ್ಲಿ ಹಾಗಾಗಿ ನಮ್ಮ ಸಹಕಾರ ಸಂಘದ್ದೇನೆ ಉತ್ಪಾದನಾ ಘಟಕ ಇದೆ. ಅದರಿಂದನೂ ಸುತ್ತ ಭಾಗವಹಿಸಿ ಸರ್ಕಾರದ ಟೆಂಡರ್ಗಳಲ್ಲಿ ಭಾಗವಹಿಸಿದ ನಂತರ ನಾವು ಸರ್ಕಾರ ಇಲಾಖೆಗಳಿಗೆ ಸಪ್ಲೈ ಕೊಡೋ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 26ರಂದು ಮಾಸಿಕ ಜನಪ್ರಿಯ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶದ ಜನತೆಯೊಂದಿಗೆ ತಮ್ಮ ವಿಚಾರಧಾರೆಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಬರುವ ಭಾನುವಾರ ಬೆಳಗ್ಗೆ 11 ಗಂಟೆಗೆ 81ನೇ ಆವೃತ್ತಿಯ ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ. ಈ ಬಾರಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಹಲವಾರು ಆಸಕ್ತಿದಾಯಕ ವಿಷಯಗಳು ಪ್ರಸಾರವಾಗಲಿವೆ. ಭಾರತದ ಸ್ವಾತಂತ್ರ್ಯ ಹೋರಾಟ ಆಂದೋಲನ ಆಧುನಿಕ ಜಗತ್ತು ಕಂಡ ಅತಿ ದೊಡ್ಡ ಚಳವಳಿಗಳಲ್ಲಿ ಒಂದಾಗಿದೆ. ಸ್ವಾತಂತ್ರ್ಯ ಹೋರಾಟದ ಘಟನೆಗಳು, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರ ಕುರಿತ ವಿಶೇಷ ವರದಿಯ ಸರಣಿ ಆಕಾಶವಾಣಿ ರಾಷ್ಟ್ರೀಯ ಸುದ್ದಿ ವಿಭಾಗದ ಸಹಕಾರದೊಂದಿಗೆ ಇಲ್ಲಿದೆ. ಸಾವಿರದ 857ರ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹರಿಯಾಣದಲ್ಲಿ ಬ್ರಿಟಿಷ್ ಪಡೆಗಳ ವಿರುದ್ಧ ಹೋರಾಡಿದ ಮಹಾನ್ ನಾಯಕ ರಾವ್ ತುಲಾರಾಮ್ನ ಪುಣ್ಯತಿಥಿ ಸೆಪ್ಟೆಂಬರ್ 23. ರಾವ್ ತುಲಾರಾಮ್ 1825 ಡಿಸೆಂಬರ್ 9ರಂದು ರೇವಾರಿಯ ರಾಂಪುರ ಉಪನಗರದಲ್ಲಿ ಜನಿಸಿದರು ಮತ್ತು 1839ರಿಂದ 1857ರವರೆಗೆ 18 ವರ್ಷಗಳ ಕಾಲ ರೇವಾರಿಯನ್ನು ಆಳಿದರು. 1857ರಲ್ಲಿ ದೆಹಲಿಯಲ್ಲಿನ ಬಂಡಾಯ ಪಡೆಗಳಿಗೆ ಸೈನಿಕ ಪಡೆ ಮತ್ತು ಸಂಪನ್ಮೂಲಗಳನ್ನು ಒದಗಿಸುವ ಮೂಲಕ ಸಹಾಯ ಮಾಡಿದ್ದಲ್ಲದೆ ನೈಋತ್ಯ ಹರಿಯಾಣದಿಂದ ಬ್ರಿಟಿಷರನ್ನು ತಾತ್ಕಾಲಿಕವಾಗಿ ಓಡಿಸುವಲ್ಲಿ ಕೂಡ ಯಶಸ್ವಿಯಾದರು. 17 ಮೇ 1857ರಂದು ರಾವ್ ತುಲಾರಾಮ್ ತನ್ನ ಸೋದರ ಸಂಬಂಧಿ ರಾವ್ ಗೋಪಾಲ್ ದೇವ್ ಮತ್ತಿತರ ಸಹಕಾರದೊಂದಿಗೆ
ಸರಿಸುಮಾರು 5,000 ಸೈನಿಕರ ತುಕಡಿಯನ್ನು ಸಿದ್ಧಪಡಿಸಿ ರಾಂಪುರ ಕೋಟೆಯಲ್ಲಿ ಬಂದೂಕುಗಳು ಮತ್ತು ಇತರ ಮದ್ದುಗುಂಡುಗಳನ್ನು ತಯಾರಿಸಲು ಕಾರ್ಯಾಗಾರವನ್ನು ಸ್ಥಾಪಿಸಿದರು. ದೆಹಲಿಯ ಚಕ್ರವರ್ತಿ ಬಹದ್ದೂರ್ ಶಾ ಮತ್ತು ಬ್ರಿಟಿಷ್ ವಿರುದ್ಧ ಯುದ್ಧ ಮಾಡುತ್ತಿದ್ದ ಇತರ ಬಂಡುಕೋರ ಪಡೆಗಳಿಗೆ ರಾವ್ ಸಹಾಯ ಮಾಡಿದರು. ದೊಡ್ಡ ಪ್ರಮಾಣದ ಸರಕುಗಳೊಂದಿಗೆ 45,000 ರೂಪಾಯಿಗಳನ್ನು ಕಳುಹಿಸಿದರು. ಆದರೆ 1857 ಸೆಪ್ಟೆಂಬರ್ 20ರಂದು ಬ್ರಿಟಿಷರು ದೆಹಲಿಯನ್ನು ಮತ್ತೆ ವಶಪಡಿಸಿಕೊಂಡರು. ಬ್ರಿಗೇಡಿಯರ್ ಜನರಲ್ ಶವರ್ಸ್ ರೇವಾರಿಯನ್ನು ನಾಶ ಮಾಡಲು ಒಂದು ಸೇನಾ ತುಕಡಿಯನ್ನು ಮುನ್ನಡೆಸಿದ. ಸೇನೆ ಮತ್ತು ಆಯುಧಗಳೊಂದಿಗೆ ಶರಣಾದರೆ ಅವರೊಂದಿಗೆ ಉತ್ತಮವಾಗಿ ವ್ಯವಹರಿಸಲಾಗುವುದು ಎಂಬ ಶವರ್ಸ್ ಪ್ರಸ್ತಾವನೆಯನ್ನ ತುಲಾರಾಮ್ ತಿರಸ್ಕರಿಸಿದರು. ನಂತರ ಶವರ್ಸ್ ನವೆಂಬರ್ 10ರಂದು ಕರ್ನಲ್ ಜೆರಾರ್ಡ್ ರವರ ಮುಂದಾಳತ್ವದಲ್ಲಿ ಒಂದು ಬಲಿಷ್ಠವಾದ ಸೇನಾ ತುಕಡಿಯನ್ನು ಕಳುಹಿಸಿದ. ನಾರ್ನೌಲ್ನಲ್ಲಿ ರಾವ್ ತುಲಾರಾಮ್ ಅವರ ಸಹೋದರ ಸಂಬಂಧಿ ರಾವ್ ಕಿಶನ್ ಸಿಂಗ್ ನೇತೃತ್ವದ ಬಂಡಾಯ ಪಡೆ ಬ್ರಿಟಿಷ್ ಸೈನ್ಯದ ವಿರುದ್ಧ ಹೋರಾಡಿತು. ಬಂಡಾಯ ಪಡೆಗಳ ಮೊದಲ ದಾಳಿಯು ಬ್ರಿಟಿಷರನ್ನು ಹಿಮ್ಮೆಟ್ಟಿಸಲು ಯಶಸ್ವಿಯಾಯಿತು. ಆ ದಾಳಿಯಲ್ಲಿ ಕರ್ನಲ್ ಜೆರಾರ್ಡ್ ಮಾರಣಾಂತಿಕವಾಗಿ ಗಾಯಗೊಂಡರು. ಆದರೆ ಬ್ರಿಟಿಷ್ ಪಡೆಗಳು ಪೂರ್ಣ ಸೈನ್ಯ ಬಲ ಮತ್ತು ಬಾಂಬ್ ದಾಳಿಯೊಂದಿಗೆ ಯಶಸ್ವಿಯಾದವು. ನಾರ್ನಲ್ ಯುದ್ಧವು 1857ರಲ್ಲಿ ನಡೆದ ಬ್ರಿಟಿಷ್ ವಿರುದ್ಧದ ಬಂಡಾಯದ ನಿರ್ಣಾಯಕ ಯುದ್ಧಗಳಲ್ಲಿ ಒಂದಾಗಿದೆ. ಯುದ್ಧದಲ್ಲಿ ಸೋಲು ಅನುಭವಿಸಿದ ನಂತರ ರಾವ್ ತುಲಾರಾಮ್ ರಾಜಸ್ಥಾನಕ್ಕೆ ತೆರಳಿ ತಾಂತಿಯಾ ಟೋಪಿಯ ಪಡೆಯನ್ನು ಸೇರಿದರು. ಆದರೆ ಸಿಕಾರ್ ಯುದ್ಧದಲ್ಲಿ ಬ್ರಿಟಿಷರಿಂದ ತಾಂತ್ಯಾ ಟೋಪಿಯ ಪಡೆಯು ಪರಾಭವ ಹೊಂದಿತು. ನಂತರ ರಾವ್ ಬ್ರಿಟಿಷ್ ವಸಾಹತುಶಾಹಿಯ ವಿರುದ್ಧದ ಹೋರಾಟಕ್ಕೆ ಮೈತ್ರಿಕೂಟ ಕಟ್ಟಲು ಇರಾನ್ನ ಶಾ, ಆಫ್ಘಾನಿಸ್ತಾನದ ಎಮಿರೇಟ್ನ ದೊರೆ ದೋಸ್ತಾ ಮೊಹಮ್ಮದ್ ಖಾನ್ ಮತ್ತು ರಷ್ಯಾದ ಚಕ್ರವರ್ತಿ ಅಲೆಕ್ಸಾಂಡರ್ II ಅವರ ಸಹಾಯ ಪಡೆಯಲು ಪ್ರಯತ್ನಿಸಿದರು. ಈ ವಿರೋಧ ಕಾರ್ಯಾಚರಣೆಗಾಗಿ ಅವರ ಆಸ್ತಿಯನ್ನು ಬ್ರಿಟಿಷರು ಮುಟ್ಟುಗೋಲು ಹಾಕಿಕೊಂಡರು. ದೇಹದಾದ್ಯಂತ ಹರಡಿದ ಸೋಂಕಿನಿಂದಾಗಿ 1863 ಸೆಪ್ಟೆಂಬರ್ 23ರಂದು 38ನೇ ವಯಸ್ಸಿನಲ್ಲಿ ಆಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ರಾವ್ ತುಲಾರಾಮ್ ನಿಧನರಾದರು. ರಾವ್ ತುಲಾರಾಮ್ ಅವರ ಪುಣ್ಯ ಸ್ಮರಣೆಗಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ನಲ್ಲಿ ರೇವಾರಿಯ ರಾಂಪುರ ಉಪನಗರದಲ್ಲಿ 2 ದಿನಗಳ ಶಹೀದಿ ಮೇಳವನ್ನು ನಡೆಸಲಾಗುತ್ತದೆ. 2001 ಸೆಪ್ಟೆಂಬರ್ 23ರಂದು ಭಾರತ ಸರ್ಕಾರ ರಾವ್ ತುಲಾರಾಮ್ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಿತು. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಅಮೆರಿಕಾದಲ್ಲಿ ಕ್ವಾಡ್ ದೇಶಗಳ ನಾಯಕರ ಸಭೆ, ಮೋದಿ ಭಾಗಿ. ಚೀನಾ ವಿರುದ್ಧ ಮೋದಿ ಇಂದು ಕ್ವಾಡ್ ಸಮರ, ಭಾಷಣದ ಬಗ್ಗೆ ಕುತೂಹಲ. ಅಂತಾರಾಷ್ಟ್ರೀಯ ಪ್ರಯಾಣ ಸುಲಭಗೊಳ್ಳಲಿ ಮೋದಿ, ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿ ಮುಕ್ತ ಮಾತು. ಲಸಿಕೆ ತಯಾರಿಕೆಗೆ ಕಚ್ಚಾ ವಸ್ತುಗಳ ಅನುಮತಿಗೆ ಒತ್ತಾಯ. 10 ದಿನದಲ್ಲಿ ಕಲ್ಯಾಣ ಕರ್ನಾಟಕ ಮಂಡಳಿ, ಶೀಘ್ರ ಕಾಯಂ ಕಾರ್ಯದರ್ಶಿ ನೇಮಕ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಘೋಷಣೆ. ಅಮೃತ ಗ್ರಾಮ ಯೋಜನೆಗೆ ಚಾಲನೆ, 5 ಜಿಲ್ಲೆಗಳಲ್ಲಿ ಗಣರಾಜ್ಯೋತ್ಸವದಂದು ಜಾರಿ. ಆನ್ಲೈನ್ ಮೂಲಕ ನಾಗರಿಕ ಸೇವೆಗಳು ಲಭ್ಯ. ಓಂ ಬಿರ್ಲಾ ಉಪನ್ಯಾಸ, ಸಂಸದೀಯ ಮೌಲ್ಯ ಕುರಿತು ಮಾರ್ಗದರ್ಶನ. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರಿಂದ ಅತ್ಯುತ್ತಮ ಶಾಸಕ ಪ್ರಶಸ್ತಿ ಪ್ರದಾನ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಕೋವಿಶೀಲ್ಡ್ 2ನೇ ಡೋಸ್ ಅವಧಿ ಕಡಿತಕ್ಕೆ ಸಲಹೆ, 84ರಿಂದ 42 ದಿನಕ್ಕೆ ಇಳಿಸಿದರೆ ತ್ವರಿತ ಲಸಿಕೆ ಹಂಚಿಕೆ ಸಾಧ್ಯ. 3ನೇ ಅಲೆಯಿಂದ ರಕ್ಷಣೆ ಎಂದ ತಾಂತ್ರಿಕ ಸಮಿತಿ. ಮನೆ ಬಾಗಿಲಿಗೆ ಲಸಿಕೆ, ಅಂಗವಿಕಲರಿಗಾಗಿ ಕೇಂದ್ರದಿಂದ ಮಹತ್ವದ ನಿರ್ಧಾರ. ರಾಜ್ಯದಲ್ಲಿ 7 ಸ್ಮಾರ್ಟ್ ಕೃಷಿ ಕೇಂದ್ರ ಸ್ಥಾಪನೆ. ವಿಶ್ವ ಆರ್ಚರಿ, ಭಾರತದ ಮಹಿಳಾ ತಂಡ ಫೈನಲ್ಗೆ ಲಗ್ಗೆ. ಮಹಿಳಾ ಕ್ರಿಕೆಟ್, ಇಂದು ಆಸ್ಟ್ರೇಲಿಯಾ ಎದುರು 2ನೇ ಏಕದಿನ ಪಂದ್ಯ. ಗೆಲುವಿನ ಒತ್ತಡದಲ್ಲಿ ಭಾರತ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸ, ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಜೊತೆ ಚರ್ಚೆ. ಅನಿವಾಸಿ ಭಾರತೀಯರು ಎರಡೂ ದೇಶಗಳ ನಡುವಿನ ಸೇತುವೆ, ಪ್ರಧಾನಿ ಪ್ರತಿಪಾದನೆ. ಜಪಾನ್ ಆಸ್ಟ್ರೇಲಿಯಾ ಪ್ರಧಾನಿಗಳೊಂದಿಗೂ ಮೋದಿ ಸಮಾಲೋಚನೆ.
ತಂತ್ರಜ್ಞಾನ, ವ್ಯಾಪಾರ, ಸಾಂಸ್ಕೃತಿಕ ಸಂಬಂಧ ವೃದ್ಧಿ ಕುರಿತು ದ್ವಿಪಕ್ಷೀಯ ಮಾತುಕತೆ. ಇಂದು ವಿಧಾನಮಂಡಲದ ಜಂಟಿ ಅಧಿವೇಶನ. ಉಭಯ ಸದನಗಳನ್ನುದ್ದೇಶಿಸಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಭಾಷಣ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಶೀಘ್ರ ರಚನೆ. ಜವಳಿ ಐಟಿ ಪಾರ್ಕ್ ಪುನರಾರಂಭಕ್ಕೆ ಕ್ರಮ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ. ನಮಸ್ಕಾರ.